ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನಿರಂತರ ದೇವಸ್ಯ ಯೂಟ್ಯೂಬ್ ಚಾನೆಲ್. ಇವತ್ತಿನ ಹೊಸ ವಿಡಿಯೋಗೆ ಎಲ್ಲರಿಗೂ ಕೂಡ ಸ್ವಾಗತ. ನಾನು ಈ ದಿನ ವೀಕ್ಷಕ ವಿವರಣೆ ನೀಡಲು ಚೆಂಬು ಮೈದಾನಕ್ಕೆ ತೆರಳಿಕ್ಕಿದ್ದೇನೆ. ಚೆಂಬು ಮೈದಾನದಲ್ಲಿ ಇವತ್ತು ಚೆಂಬು ಪ್ರೀಮಿಯರ್ ಲೀಗ್ 2025 ಕ್ರಿಕೆಟ್ ಪಂದ್ಯಾಟ ಬಹಳಷ್ಟು ಅದ್ದೂರಿಯಾಗಿ ಸಾಗಿ ಬರಲಿಕ್ಕಿದೆ. ನಮ್ಮೆಲ್ಲರ ಆತ್ಮೀಯರಾಗಿರ್ತಕ್ಕಂಥ ಜಿತೇಶ್ ಮೇಲ್ಚೆಂಬುರವರು ಈ ಒಂದು ಟೂರ್ನಮೆಂಟ್ ಅನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ಕ್ರಿಕೆಟ್ ನಲ್ಲಿ ಅನೇಕ ಸಾಧನೆ ಮಾಡಿರ್ತಕ್ಕಂಥ ಕ್ರಿಕೆಟ್ ಆಟಗಾರರು ಕೂಡ ಈ ಒಂದು ಪ್ರತಿಷ್ಠಿತ ಟೂರ್ನಮೆಂಟ್ ನಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಈ ಟೂರ್ನಮೆಂಟಿನ ಹೈಲೈಟ್ಸ್ ನೀವು ಈ ವಿಡಿಯೋದಲ್ಲಿ ನೋಡಬಹುದು. ನಾನಿವಾಗ ಚೆಂಬು ಕ್ರೀಡಾಂಗಣಕ್ಕೆ ರೀಚ್ ಆಗಿದ್ದೇನೆ. ಈ ಸುಂದರವಾದ ಕ್ರೀಡಾಂಗಣದಲ್ಲಿ ಚೆಂಬು ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾಟ ಸಾಗಿ ಬರಲಿಕ್ಕಿದೆ. ಈ ಪಂದ್ಯಾಟದಲ್ಲಿ ಭಾಗವಹಿಸುವಂಥ ಎಲ್ಲ ಆಟಗಾರರು ಕೂಡ ಈಗ ಮೈದಾನಕ್ಕೆ ಆಗಮಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಟೂರ್ನಮೆಂಟಿನ ಪ್ರಥಮ ಪಂದ್ಯಾಟ ಕೂಡ ಆರಂಭ ಆಗಲಿಕ್ಕಿದೆ. ಈಗ ನಮ್ಮ ಜೊತೆ ಇದ್ದಾರೆ ರವಿ ಎಕ್ಕಡ್ಕರ್ ಅವರು. ಬಹುಶಃ ಅನುಭವಿ ಆಟಗಾರ ಕೂಡ ಹೌದು. ಹಲವಾರು ಕ್ರೀಡಾಪಟುಗಳಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸುವಂಥ ವ್ಯಕ್ತಿ ಈಗ ಈ ಒಂದು ಟೂರ್ನಮೆಂಟ್ನಲ್ಲಿ ಕೂಡ ಭಾಗವಹಿಸಲಿಕ್ಕಿದ್ದಾರೆ. ಏನು ಹೇಳ್ತೀರಿ ರವಿ ಎಕ್ಕಡ್ಕರ್ ಅವರೇ, ನಿಮ್ಮ ಯುವ ಪ್ರತಿಭೆಗಳಿಗೆ ನಿಮ್ಮ ಒಂದು ಕಿವಿ ಮಾತು ಏನು? ಮಳೆ ಬರ್ತಾ ಉಂಟು. ಈಗ ಮಳೆಗಾಲದಲ್ಲಿ ಚಿಕ್ಕ ಮಕ್ಕಳಿಗೂ ಸಹ ಆಟ ಆಡುವೊಂದು ಮಳೆಯಲ್ಲಿ ಆಡೋದೊಂದು ಚಂದನೆ, ಇಷ್ಟನೇ ಮಕ್ಕಳಿಗೆಲ್ಲ. ಆದ್ದರಿಂದ ಮುಂಚೆ ನಾವು ಅವರಿಗೆ ಚಿಕ್ಕ ಮಕ್ಕಳಿಗೆ ಅಲ್ಲಿಗೆ ಪ್ರೋತ್ಸಾಹ ಕೊಡ್ತಿದ್ದೇವೆ. ಇವರು ಈ ರೀತಿಯ ಮಳೆ ಬರ್ತಾ ಇದೆ, ಈ ರೀತಿ ಮಳೆ ಬಂದರೂ ಕೂಡ ಇವರು ಜೀಪ್ ಒಳಗೆ ಕುಳಿತು ಸ್ಕೋರ್ ಆಗ್ತಾ ಇದ್ದಾರೆ. ಮತ್ತೆ ಮುಂದಿನ ಪಂದ್ಯಾಟಗಳಿಗೆಲ್ಲ ಗೇಮ್ ಪ್ಲಾನ್ ಅನ್ನು ಆಗ್ತಾ ಇದ್ದಾರೆ. ಹರ್ಷಿತ್ ಮೇಲ್ಚೆಂಬುರವರು ಲೆದರ್ ಬಾಲ್ ಟೂರ್ನಮೆಂಟ್ ನಲ್ಲಿ ಕೂಡ ಭಾಗವಹಿಸಿ ಸಾಧನೆಯನ್ನು ಮಾಡಿದಂಥ ಒಬ್ಬ ಆಟಗಾರ. ಒಂದು ಕಡೆ ಮೋಡ ಕವಿದ ವಾತಾವರಣ ಕೂಡ ಇದೆ. ವರುಣದೇವ ಆಗಮಿಸಿದರೆ ಪಂದ್ಯಾಟಕ್ಕೆ ಅಡಚಣೆ ಉಂಟಾಗುವ ಸಾಧ್ಯತೆ ಕೂಡ ಉಂಟು. ನಮ್ಮ ಕೇತನ್ ಇದ್ದಾರೆ, ಒಬ್ಬ ಯುವ ಪ್ರತಿಭಾನ್ವಿತ ಬೌಲರ್. ಒಳ್ಳೆ ಬೌಲರ್ ಇವರು. ಇವರನ್ನು ಗೊತ್ತಿಲ್ಲದವರು ಕಡಿಮೆ. ಹಿಂದೆ ಯಾವ ಟೀಮಿಗೆ ಯಾರು ತೊಗೊಳ್ಳಿ? ಹಿಂಗೆ ಮಳೆ ಬಂದರೆ ಸ್ವಲ್ಪ ಕಷ್ಟ ಆದ ಕಂಡ ಎಲ್ಲ. ಒಂದು ಮ್ಯಾಚ್ ಮಾಡ್ತಾವಳ ಜಿತೇಶು, ಏನು ಹೇಳ್ರೆ ಜಿತೇಶ್ ಅವ್ರ ಬಗ್ಗೆ? ಪಾಪ ಈ ಮಳೆ ಆದ್ರೆ ಒಂದು ಮ್ಯಾಚ್ ನಡೆಸ್ತಾಳ. ಮಳೆ ಬರದಿದ್ದರೆ ಆಯ್ತು. ಖಂಡಿತ ಸತೀಶಣ್ಣ ಸಂಭ್ರಮ ರೇಂಜರ್ಸ್ ಮಾಲಕರು. ನಮಸ್ಕಾರ. ನೆಕ್ಸ್ಟ್ ಮ್ಯಾಚ್ ನಮಗೆ ಫುಲ್ ಮಳೆಯಲ್ಲಿ ಜೊತೆಯಲ್ಲಿ ಸತೀಶ್ ಬಂಟೋಡಿ ಅವರ ಟೀಮ್ RCB ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಲ್ಲ, ಬಾಲಂಬಿ ಅವರು RCB ದೊಡ್ಡ ಅಭಿಮಾನಿ. ಹೌದಲ್ಲ ಸತೀಶಣ್ಣ? RCBಯಲ್ಲಿ ಯಾರ ಆಟ ನಿಮಗೆ ತುಂಬ ಇಷ್ಟ ಆಗುತ್ತೆ? ಬಿಟ್ಟು ಕೊಡ್ಲಿಕ್ಕಿಲ್ಲ. ಅದೇ ಯಾವ ಪ್ಲೇಯರ್ ನಿಮಗೆ ತುಂಬ ಇಷ್ಟ RCB IPL ಅಲ್ಲಿ? IPL ಅಲ್ಲಿ ಕೊಹ್ಲಿ ತುಂಬ ಇಷ್ಟ ಅಂತ, ಅದಕ್ಕೋಸ್ಕರ ಅವರು RCB ಅಂತ ಒಂದು ಟೀಮ್ ಅಂತ ತಗೊಂಡಿದ್ದಾರೆ. ಈಗ ಟಾಸ್ ಸೋತು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಎಷ್ಟು ರನ್ನನ್ನು ಕಲೆ ಹಾಕುವ ಸಾಧ್ಯತೆ ಇದೆ ಅವರು 4 ಓವರಲ್ಲಿ? ನಿಮ್ಮ ಬ್ಯಾಟ್ಸ್ಮನ್ಗಳು 30 ರನ್ ಹೊಡೆದ್ರೆ ಏನಾದ್ರು ಒಂದು ಫೈಟ್ ಕೊಡ್ಬೋದಾ? ಜೀಪ್ ಒಳಗೆ ಕುಳಿತು ಮನೋಜ್ ಕಾಡು ಪಂಜ ಓವರಾಮ್ ಕ್ರಿಕೆಟ್ನಲ್ಲಿ ಕೂಡ ಭಾಗವಹಿಸಿದ್ದಾರೆ. ಇವತ್ತಿನ ದಿನ ಅಂಡ್ರಾಮ್ ಕ್ರಿಕೆಟ್ನಲ್ಲಿ ಭಾಗವಹಿಸಲಿಕ್ಕೆ ಚೆಂಬು ಮೈದಾನಕ್ಕೆ ಆಗಮಿಸಿದ್ದಾರೆ. ಮನೋಜ್ ಕಾಡು ಪಂಜರವರಿಗೆ ನಿಮಗೆ ತುಂಬ ಅಭಿಮಾನಿಗಳಿದ್ದಾರೆ ಅಂತ ಕೇಳಲ್ಪಟ್ಟೆ. ಅಭಿಮಾನಿಗಳಿಗೆ ನಿರಾಸೆ ಆಗೋದು ಬೇಡ. ನಿಮ್ಮ ಒಂದು ಅದ್ಭುತ ಪ್ರದರ್ಶನ ಇವತ್ತು ಹೊರಹೊಮ್ಮಬೇಕಾಗುತ್ತೆ. ಅಭಿಮಾನಿಗಳಿಗೆ ಏನಂತ ಹೇಳಕ್ಕೆ ಇಷ್ಟಪಡ್ತೀರಾ ಈ ಒಂದು ಸಂದರ್ಭದಲ್ಲಿ? ಅಂತ ಹೇಳುದು, ಮಳೆಗೆ ಚಂದ ಆಡಿ ಜಾರಿ ಬೀಳೋದಾಗೆ ನೋಡಿಕೊಳ್ಳಿ ಅಷ್ಟೇ. ಹೌದೌದು, ಖಂಡಿತ ಕೆಲಸ ಮಾಡ್ಬೇಕಲ್ಲ. ಹೌದೌದು, ನಿಮ್ಮ ಆಟ ನೋಡ್ಬೇಕಂತ ತುಂಬಾ ಜನ ತುದಿಗಾಲಿನಲ್ಲಿ ನಿಂತು ಕಾಯ್ತಾ ಇದ್ದಾರೆ. ಅವ್ರಿಗೆಲ್ರಿಗೂ ಕೂಡ ಒಂದು ಖುಷಿ ಆಗ್ಬೋದು ನೀವು ಇಲ್ಲಿ ಈ ದಿನ ಬಂದದ್ದು. ಚೈತನ್ಯ ಅವರಿಗೆ ನಮಸ್ತೆ. ಇವರಂದ್ರೆ ಒಬ್ಬ ದಿಗ್ಗಜ ತೀರ್ಪುಗಾರರ ಜೊತೆಗೆ ಈ ಭಾಗದಲ್ಲಿ ಆಡಿ ಬೆಳೆದು ಈಗ ಎಲ್ಲ ಕಡೆ ಜನಪ್ರಿಯ ಆದಂಥ ಆಟಗಾರ ಹರ್ಷಿತ್ ಅನ್ಯಲ್ ಅವರು. ಹರ್ಷಿತ್ ಅನ್ಯಲ್ ಅವರು ಯಾವ ಟೀಮನ್ನು ಇವತ್ತು ಇಲ್ಲಿ ಪ್ರತಿನಿಧಿಸ್ತಿದ್ದೀರಾ? ಗರುಡ. ನೀವು ಎಲ್ಲ ಕಡೆ ಐಕಾನ್ ಆಟಗಾರನಾಗಿ ಭಾಗವಹಿಸುವುದು ಜಾಸ್ತಿ ಅಂತ ನಮಗೆಲ್ಲರಿಗೂ ಕೂಡ ಒಂದು ಗೊತ್ತಿರುವ ವಿಚಾರ. ಇವತ್ತು ಮಳೆ ನಡುವೆ ಕೂಡ ಒಂದು ಒಳ್ಳೆ ಕ್ರಿಕೆಟ್ ಟೂರ್ನಮೆಂಟ್ನ ಆಯೋಜನೆ ಮಾಡಿದ್ದಾನೆ. ಚೆನ್ನಾಗಾಗಬೇಕು, ಮಳೆ ಬರ್ಬೋದು. ಆದಷ್ಟು ದೇವ್ರ ಜೊತೆ ನಾವು ಕೂಡ ಬೇಡ್ಕೊಳ್ಳೋದು ಮಳೆ ಬರಬಾರ್ದು. ಚೆನ್ನಾಗಾಗಿದೆ. ಒಳ್ಳೆ ಒಂದು ಪ್ರಕೃತಿ ನಡುವಲ್ಲಿ ಒಂದು ಒಳ್ಳೆ ಕ್ರಿಕೆಟ್ ಪಂದ್ಯಾಟ ನಡೀತಾ ಇದೆ. ಚೆನ್ನಾಗಿ ವೆದರ್ ಕೂಡ ಚೆನ್ನಾಗಿದೆ. ನೋಡುವ ಇನ್ನು ಹೇಗೆ ನಡೀತದೆ ಅಂತ. ಆದರೂ ಆಲ್ ದಿ ಬೆಸ್ಟ್ ಜಿತೇಶ್ಗೆ. ಓಕೆ. ಜಿತೇಶ್ ಚೆಂಬು ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾಟದ ಆಯೋಜಕರು ಇವರೇ. ಜಿತೇಶ್ ಮೇಲ್ಚೆಂಬುರವರೇ, ಎಷ್ಟು ವರ್ಷದಿಂದ ನೀವು ಇದೇ ಮೈದಾನದಲ್ಲಿ ಚೆಂಬು ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾಟವನ್ನು ಆಯೋಜನೆ ಮಾಡ್ತಾ ಇದ್ದೀರಾ? ಈ ವರ್ಷ ಎಷ್ಟು ಟೀಮ್ಗಳು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ? ಈ ವರ್ಷ ಇದು ಸೀಸನ್ 4.
4 ವರ್ಷ ಆಯ್ತು ಈಗ ಮ್ಯಾಚ್ ನಡೀತೊಳ್ಳೋದು. ಈ ವರ್ಷಕ್ಕೆ ನಾವು ಇದು 4ನೇ ಸೀಸನ್ಗೆ ಮಳೆ ಸಿಗ್ತೊಳ್ಳೋದು. 8 ಟೀಮ್ ಭಾಗವಹಿಸ್ತೊಟ್ಟು ಪ್ರತಿ ವರ್ಷ ಮಳೆ ಬರಲಿ, ಈ ವರ್ಷ ಮಳೆ ಬರಲಿ, ಈ ವರ್ಷ ಮಳೆ ಬರ್ತೊಟ್ಟು. ಹಾಗೆ ಮ್ಯಾಚ್ 7:30 ಗಂಟೆಗೆ ಸ್ಟಾರ್ಟ್ ಆಗ್ತಿತ್ತು. ಸ್ವಲ್ಪ ಮಳೆ ಬೆಳಿಗ್ಗೆ ಬಂದ ಕಾರಣ 8:30 ಗಂಟೆ ಮ್ಯಾಚ್ ಸ್ಟಾರ್ಟ್ ಆಯಿತು. ಮ್ಯಾಚ್ ಲಾಯ್ಕ್ ನಡೀತೋಳು ಎಲ್ಲ ಪ್ಲೇಯರ್ಗೆ ಮತ್ತು ಈಗ ಕ್ರಿಕೆಟ್ ನೋಡಲಿಕ್ಕೆ ಜನನೂ ಬಂದಳು. ಪ್ಲೇಯರ್ಗೆಲ್ಲ ನಾವು ಸಹಕರಿಸ್ತೇಳು. ಅದೇ ನೀವು ಈಗ ಮ್ಯಾಚ್ ಮಾಡ್ತಾ ಒಳ್ಳೆರಿತಕ್ಕನ ನಿಮ್ಮ ಊರಿನವೆಲ್ಲ ನಿಮ್ಮ ಫ್ರೆಂಡ್ಸಿಗೆಲ್ಲ ಯಾವ ರೀತಿ ಸಪೋರ್ಟ್ ಮಾಡುವೆ? ಸ್ಪಾನ್ಸರ್ ನಾವೇ ಸಣ್ಣ ಒಂದು 2-3-4 ಜನಕ್ಕೆ ಸ್ಪಾನ್ಸರ್ ತಗೊಂಡಳು. ಅವು ಕೂಡ ಸಹಕರಿಸಲು ಮತ್ತು ಗೆಸ್ಟ್ ಆಗಿ ಸಾಯಂಕಾಲ ಆಗಿ ಬಂದವು. ಪ್ರೈಸ್ ಇತ್ತು. ಸೆಕೆಂಡ್ ಪ್ರೈಸ್ 7,000 ಆಗಿತ್ತು. ಟ್ರೋಫಿನೂ ಹಾಗೆ ಭಾರಿ ಲಾಯ್ಕಿತ್ತು. ಒಳ್ಳೆ ಟ್ರೋಫಿನೂ ಇಸಳು. ಅಂದರೆ 3 ಜನ ಆರ್ಗನೈಸರ್ ಮಾಡಲಿದ್ದಾರೆ, ನಾನು ಆಗಲಿ, ಶಿವ ಆಗಲಿ, ಮೋಕ್ಷಿತ್ ಆಗಲಿ ಹಾಗೆ. ಮತ್ತು ನಾವು 2 ಸಂಘದವರು ಕೂಡ ತುಂಬ ಬೆಂಬಲವಾಗಿ ಕೊಟ್ಟಳು. ಮತ್ತು ಹಾಗೆ ಹಂಪೇರಿಗೆ ಕೂಡ ಅಷ್ಟೇ ಎಲ್ಲ ಟೀಮ್ನ ಪ್ಲೇ ಹಂಪೇರ್ಗಳ ಮಾಡ್ದು ಅವಕ್ಕೆ ಕೂಡ ತುಂಬ ಹೃದಯದ ಧನ್ಯವಾದ. ಯಾಕೆಂದರೆ ಮಾತ್ರ ಒಂದು ಟೂರ್ನಮೆಂಟ್ ಸಕ್ಸಸ್ ನಡೆದು ಹಂಗೆ. ಮತ್ತು ಆಮೇಲೆ ರೆಡಿ ಮಾಡಿದ ಮೇಲೆ ವಿರಂತಣ ಭಾರಿ ಲಾಯ್ಕಿಲ್ಲ ನಮಗೆ ಮ್ಯಾಚಿನ ಮತ್ತೆ ಮುಂದೆ ಲಾಯ್ಕ್ ತಗೊಂಡು ಹೋಗುವಂಥ ಭರವಸೆ ನಾವು ಅವರ ಮೇಲೆ ತುಂಬ ಉಂಟು. ಓಕೆ, ಇನ್ನು ಮುಂದೆ ಕೂಡ ಇಂಥ ಟೂರ್ನಮೆಂಟ್ ಈ ಭಾಗಲಿ ಒಂದು ಆಯೋಜನೆ ಮಾಡಿ ಅಂತೇಳಿ ನಾವೊಂದು ಕೇಳ್ಕೊಂತೇವೆ. ಸರಿ.
Mm-hmm.